ಅಮೆರಿಕ ಇರಾನ್ ಯುದ್ಧದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ನೋಡಿ, ಮೆಂಟಲಿ ಕೂಡ ಫಿಕ್ಸ್ ಆಗಿಬಿಡ್ತದೆ ಅಮೆರಿಕ ಇರಾನ್ ಯುದ್ಧ ಅಂತ. ಏನಿತ್ತು ಅಮೆರಿಕ ಇರಾನ್ಗೂ ಮಧ್ಯದಲ್ಲಿ? ಇಸ್ರೇಲ್ಗೂ ಇರಾನ್ಗೂ ಇದ್ದದ್ದು. ಇರಾನ್ ಅಮೇರಿಕಕ್ಕೆ ಇಮ್ಮಿಡಿಯೇಟ್ ಥ್ರೆಟ್ ಆಗಿರಲಿಲ್ಲ. ಥ್ರೆಟ್ಟೇ ಇಲ್ಲ ಅಂತ ಹೇಳೋದಿಲ್ಲ ನಾನು. ನೇರ ಅಮೇರಿಕದ ಮೇಲೆ ದಾಳಿ ಮಾಡುವಷ್ಟು ತಾಕತ್ತು ಇರಾನಿಗೆ ಬರೋದಕ್ಕೆ ಇನ್ನೊಂದು 20 ವರ್ಷ ಬೇಕಾಗಿತ್ತು. ಇಮ್ಮಿಡಿಯೇಟ್ ಥ್ರೆಟ್ ಇದ್ದದ್ದು ಇಸ್ರೇಲ್ಗೆ. ನೋಡಿ, ಈ ಮಾತುಕತೆಯಲ್ಲಿ ಇಸ್ರೇಲ್ನ ಸುದ್ದಿನೇ ಇಲ್ಲ. ಇಸ್ರೇಲು ತನ್ನ ಕೆಲಸ ತಾನು ಸಾಧಿಸಿಕೊಂಡು ಸೈಡ್ಗೆ ಹೋಗ್ಬಿಡ್ತು. ಇರಾನಿನ ಅಣ್ವಸ್ತ್ರ ತಯಾರಿಸುವ ಕೆಪಾಸಿಟಿ ಇನ್ನೊಂದು 10-15 ವರ್ಷ ಮುಂದೆ ಹಾಕಬೇಕಾಗಿತ್ತು ಇಸ್ರೇಲಿಗೆ. ಈ ಯುದ್ಧದಿಂದ ಅದು ಸಾಧನೆ ಆಯಿತು. ನಮ್ಮ ಕೆಲಸ ಆಯ್ತಪ್ಪ, ನೀವೇನೋ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಇಸ್ರೇಲ್ ಸುಮ್ಮನಾಗ್ಬಿಡ್ತು. ಈಗ ಮಾತುಕತೆಗೆ ಅಮೇರಿಕ ಇರಾನ್ ಎರಡನೆಯ ಸುತ್ತಿನ ಮಾತುಕತೆ. 15 ದಿನಗಳ ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಎಕ್ಸ್ಟೆಂಡ್ ಆಗಿದೆ. ಏಕಪಕ್ಷೀಯವಾಗಿ ಎಕ್ಸ್ಟೆಂಡ್ ಮಾಡಿದವರು ಡೊನಾಲ್ಡ್ ಟ್ರಂಪು. ನಾಳೆ ಬೆಳಗಿನಷ್ಟೊತ್ತಿಗೆ ಈ ಜಗತ್ತಿನ ನಕಾಶೆಯಿಂದ ಒಂದು ನಾಗರಿಕತೆಯೇ ಇರುವುದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಏಕಪಕ್ಷೀಯವಾಗಿ ಮುಂದುವರೆಸಿದ್ದಾರೆ. ಇರಾನ್ ಆಟ ಆಡಿಸ್ತಾ ಇದೆ. ಈಗ JD ವ್ಯಾನ್ಸ್ ಬಂದರು. ಇರಾನ್ನವ್ರು ಬರ್ತಾರೋ ಬರೋದಿಲ್ವೋ. 2ನೇ ದಿನಾಂಕ ನಾವು ಬರೋದಿಲ್ಲ ಹೋಗ್ರಿ ಅಂದರು ಇರಾನ್ನವರು. 3ನೇ ಮೀಟಿಂಗು ಇರಾನಿನಲ್ಲಿ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ನೇತೃತ್ವದ ತಂಡ ಇಸ್ಲಾಮಾಬಾದಿಗೆ ಬಂದು ಇಳಿತು. ಅಲ್ಲಿ ಅಮೇರಿಕದವ್ರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. JD ವ್ಯಾನ್ಸ್ ಬರ್ತಿಲ್ಲ ಈ ಸಲ. ಆ ಸ್ಟೀವ್ ವಿಟ್ಕಾಫ್ ಆ್ಯಂಡ್ ಅದರ್ಸ್ ಟೀಮು ರೆಡಿ ಹಾಕ್ಕೊಂಡು ಕೂತ್ಕೊಂಡಿದೆ. ಅವರು ಅಂದ್ರೆ ಅವ್ರು ಫ್ಲೈಟ್ ಎತ್ಕೊಂಡು ಬಂದುಬಿಡೋದು ಅಂತ. ಅಂತ ಹೇಳಬೇಕಾದವ್ರು ಯಾರು? ಆಯ್ತು, ನಿಮ್ಮ ಜೊತೆಗೆ ಮಾತುಕತೆ ಮಾಡ್ತೀವಿ ಅಂತ ಇರಾನ್ನವ್ರು ಹೇಳಬೇಕಲ್ಲ. ಇಲ್ಲದೆ ಹೋದರೆ ಮರ್ಯಾದೆ 3 ಪಾಲಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಇವರು ಬಂದು ಇರಾನ್ನವರು ನಿಮ್ಮನ್ನು ಯಾರು ಬರೋಕ್ಕೆ ಹೇಳಿದ್ರು? ನಾವೆಲ್ಲ ಹೇಳಿದ್ದೀವಿ ನಿಮ್ಮ ಜೊತೆ ಮಾತಾಡ್ತೀವಿ ಅಂತೇಳಿ ವಾಪಸ್ ಹೋಗಿ ಬಂದು ಇಳಿದ್ರು. ಅಬ್ಬಾಸ್ ಅರಾಗ್ಜಿ ಇಸ್ಲಾಮಾಬಾದಿಗೆ ಬಂದು ಇಳಿದ್ರು. ಪಾಕಿಸ್ತಾನದ ಎಂಟೈರ್ ಎಸ್ಟಾಬ್ಲಿಷ್ಮೆಂಟು, ಅವರ ಪ್ರಧಾನಿ, ಅವರ ರಕ್ಷಣಾ ಸಚಿವ, ಅವರ ವಿದೇಶಾಂಗ ಸಚಿವ, ಅವರ ಫೀಲ್ಡ್ ಮಾರ್ಷಲ್ಲು, ಭಾರತದಲ್ಲಿ ಇಂಥದ್ದೆಲ್ಲ ನೋಡೋದಕ್ಕಾಗೋದಿಲ್ಲ. ನಮ್ಮ ಸೇನಾ ಮುಖ್ಯಸ್ಥರು ಯಾವುದೋ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಬಂದು ಕೂತ್ಕೊಳ್ಳೋದೆಲ್ಲ ನೋಡೋದಕ್ಕಾಗೋದಿಲ್ಲ. ಪಾಕಿಸ್ತಾನದೆಲ್ಲ ಅದು ನಡೆಯುತ್ತೆ. ಈ 4 ಜನ ಕೂತ್ಕೊಂಡು ಅಬ್ಬಾಸ್ ಅರಾಗ್ಜಿಗೆ ಗಂಟು ಬಿದ್ದರು. ಹೆಂಗೂ ಬಂದಿದ್ದೀರಿ, ಅಮೇರಿಕ ಟೀಮಿಗೂ ಬರೋಕ್ಕೆ ಹೇಳ್ಬಿಡ್ತೀವಿ, ಒಂದು ಸಲ ಮಾತಾಡ್ಕೊಂಡು ಹೋಗಿ ಅಂತ. ಅಬ್ಬಾಸ್ ಅರಾಗ್ಚಿ ಹೇಳಿದ್ದು ಒಂದೇ, ನಮ್ಮ ಮೇಲೆ ದಾಳಿಯಾದ ನಂತರ ನಮ್ಮ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ವಿದೇಶ ಪ್ರವಾಸ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ನಾವು ಪಾಕಿಸ್ತಾನಕ್ಕೆ ಬಂದಿರೋದೇ ಹೊರತು ಅಮೇರಿಕದ ಜೊತೆ ಮಾತಾಡೋಕ್ಕಲ್ಲ. ಅಮೇರಿಕದವ್ರಿಗೆ ಹೇಳಿಬಿಡಿ, ನೀವು ಹಾಕಿರೋ ಕಂಡೀಷನ್ಗೆ ಇರಾನ್ನವ್ರು ಒಪ್ಕೋತಿಲ್ಲ ಅಂತ ಹೇಳಿಬಿಡಿ. ಅವ್ರನ್ನ ಭೇಟಿಯಾಗಿ ಮಾತಾಡುವಂಥದ್ದು ನಾವು ಏನೂ ಇಲ್ಲ. ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ನಾವು ಇಲ್ಲಿಂದ ಒಮನ್ನಿಗೆ ಹೋಗ್ಬೇಕು, ಒಮನ್ನಿಂದ ರಷ್ಯಾಕ್ಕೆ ಹೋಗ್ಬೇಕು ಅಂತೇಳಿ ಅಬ್ಬಾಸ್ ಅರಾಗ್ಚಿ ಆ್ಯಂಡ್ ಟೀಮ್ ಫ್ಲೈಟ್ ಹತ್ಕೊಂಡು ಹೋಗಾಯಿತು. ಅಮೇರಿಕದಲ್ಲಿ ತಯಾರಾಗಿ ಕುಳಿತಿರುವ ತಂಡಕ್ಕೆ ಬರಬೇಕು ಬರಬಾರ್ದು ಗೊತ್ತಾಗ್ತಾ ಇಲ್ಲ. ಈಗ ಬಂದರೆ ಮತ್ತೆ ಪಾಕಿಸ್ತಾನದ ಪ್ರಧಾನಿ, ಫೀಲ್ಡ್ ಮಾರ್ಷಲ್ಲು, ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ ಇವೇ ಮುಖಗಳನ್ನು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಷ್ಟೆ. ಫೈನಲಿ ಅಮೇರಿಕದ ಕಂಡೀಷನ್, ಇರಾನ್ ಸೇಸ್ ನೋ, ಯುರೇನಿಯಂ ಎನ್ರಿಚ್ಮೆಂಟ್ ಇಮಿಡಿಯೇಟಾಗಿ ನಿಲ್ಲಿಸದಂತೆ ಎನ್ರಿಚ್ ಮಾಡಿರುವ ಯುರೇನಿಯಮನ್ನು ಅಮೇರಿಕ ಕೊಟ್ಟು ಬಿಡಬೇಕಂತೆ. ಸಾಧ್ಯ ಇಲ್ಲ. ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕಂತೆ. ಸಾಧ್ಯನೇ ಇಲ್ಲ. ನಾವು ಎಷ್ಟು ಮಿಸೈಲ್ ಇಟ್ಕೋಬೇಕು, ಎಷ್ಟು ಡ್ರೋನ್ ಇಟ್ಕೋಬೇಕು ಅನ್ನುವ ನಂಬರನ್ನು ಅಮೇರಿಕ ಡಿಸೈಡ್ ಮಾಡುತ್ತಂತೆ. 1,000ಕ್ಕಿಂತ ಹೆಚ್ಚಿಗೆ ಮಿಸೈಲ್ಗಳನ್ನು ನೀವು ಪ್ರೊಡ್ಯೂಸು ಮಾಡಬಾರ್ದು, ಇಟ್ಕೊಳ್ಳಬಾರ್ದು ಅಂತೆ. ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಇರಾನ್ನವರು. ಈಗೇನು ಮಾಡ್ತಾರೆ ಟ್ರಂಪ್ ಸಾಹೇಬರು ಅನ್ನೋದು ಕುತೂಹಲ. ಏನು ಮಾಡ್ತಾರೆ ಈಗ? ಮತ್ತೊಮ್ಮೆ ಯುದ್ಧ ಶುರು ಮಾಡೋ ಸ್ಥಿತಿಯಲ್ಲಂತೂ ಡೆಫಿನೆಟ್ಲಿ ಇಲ್ಲ. ಯುದ್ಧ ನಿಂತರೆ ಸಾಕಾಗಿದೆ. ಯುದ್ಧ ನಿಲ್ಲಬೇಕು ಮತ್ತು ಮರ್ಯಾದೆ ಉಳಿಬೇಕು. ಎರಡೂ ಆಗೋ ಹಂಗೆ ಕಾಣಿಸ್ತಾ ಇಲ್ಲ ಈಗ. ಒಂದು ಯುದ್ಧ ನಿಲ್ಲುತ್ತೆ, ಇಲ್ಲ ಮರ್ಯಾದೆ ಉಳಿಯುತ್ತೆ. ಎರಡರಲ್ಲಿ ಒಂದೇ ಆಗಬೇಕಷ್ಟೆ. ಈ ಮಧ್ಯೆ ಹಾರ್ಮುಜ್ ಜಲಸಂಧಿಯ ಮೇಲೆ IRGC ಸಂಪೂರ್ಣ ನಿಯಂತ್ರಣ ಸಾಧಿಸಿದೆ.
ಕಂಪ್ಲೀಟ್ಲಿ IRGCದೇ ಹಿಡ್ತಾ. ಈಗ ನಿಮಗೆ ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಬರಲಿ ಒಂದು ಸಲ. ಪರ್ಷಿಯನ್ ಗಲ್ಫು ಈ ಕಡೆ, ಗಲ್ಫ್ ಆಫ್ ಓಮನ್ನಲ್ಲಿ ಅಮೇರಿಕದ ನೇವಿಯ ಶಿಪ್ಗಳು ನಿಂತ್ಕೊಂಡಿದ್ದಾವೆ. ಇರಾನಿಗೆ ಹೋಗುವ ಹಡಗುಗಳನ್ನು ನಾವು ನಿಲ್ಲಿಸ್ತೀವಿ, ಇರಾನ್ನಿಂದ ಹೊರಗೆ ಬರೋ ಹಡಗುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ಇವತ್ತು 34 ಹಡಗು ನಿಲ್ಲಿಸಿದ್ದಾರೆ ಅವರು. ಅಮೇರಿಕನ್ ನೇವಿಯವರು 34 ಹಡಗು ನಿಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿರುವ IRGC ಇಸ್ರೇಲಿಗೆ ಹೋಗ್ತಾ ಇದ್ದ 2 ಹಡಗುಗಳನ್ನು ಇವತ್ತು ದಾಳಿ ನಡೆಸಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ತೆಗೆದುಕೊಂಡಿದ್ದು ಮಾತ್ರ ಅಲ್ಲ, ದೃಶ್ಯಗಳನ್ನು ಬಿಡುಗಡೆ ಮಾಡಿದೆ. IRGC ಅಟ್ಯಾಕ್ ಇದು. ಇಸ್ರೇಲಿನ 2 ಹಡಗಂತೆ. MSC ಫ್ರಾನ್ಸಿಕ್ ಅಂತ ಒಂದು, ಇಪಮೊನಾಡಸ್ ಅನ್ನುವ ಇನ್ನೊಂದು ಕಂಟೈನರ್ ಶಿಪ್ಸ್. ನೋಡಿ, ಯುದ್ಧ ಶುರುವಾದ 2ನೇ ದಿವಸ ಡೊನಾಲ್ಡ್ ಟ್ರಂಪೇ ಅಂತ ನಾನು ನೆನಪು, ಅಥವಾ ಅವರ ಮಿಲಿಟರಿಯ ಇನ್ಯಾರೋ ಉನ್ನತಾಧಿಕಾರಿ, ವಿ ಹ್ಯಾವ್ ಅನ್ಕಂಟೆಸ್ಟೆಡ್ ಏರ್ ಸುಪ್ರೀಮಸಿ ಓವರ್ ಇರಾನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಇರಾನ್ನ ಆಕಾಶದಲ್ಲಿ ನಾವು ಹಾರಾಡ್ತಾ ಇದ್ದರೆ ನಮಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ. ಅನ್ಕಂಟೆಸ್ಟೆಡ್. ಅದಾದ ಮೇಲೆ ಇರಾನ್ ಒಂದು ಯುದ್ಧ ವಿಮಾನವನ್ನು ಇರಾನಿಯನ್ ನೆಲದಲ್ಲೇ ಹೊಡೆದುರುಳಿಸ್ತು. ಆ ಯುದ್ಧ ವಿಮಾನದ ಪೈಲಟ್ ರೆಸ್ಕ್ಯೂ ಮಾಡೋದಕ್ಕೆ ಬಂದಂಥ ಒಂದು ಹೆಲಿಕಾಪ್ಟರ್ನ ಹೊಡೆದುರುಳಿಸ್ತು ಇರಾನ್. ಡೊನಾಲ್ಡ್ ಟ್ರಂಪ್ ಮಲ್ಟಿಪಲ್ ಟೈಮ್ಸ್ ಹೇಳಿದ್ರು, ಇರಾನ್ ಡಸಂಟ್ ಹ್ಯಾವ್ ಅ ನೇವಿ ನೌ ಅಂತ. ಇರಾನ್ಗೆ ಈಗ ನೌಕಾಪಡೆಯೇ ಇಲ್ಲ. ವೇರ್ ಈಸ್ ಇರಾನ್ಸ್ ನೇವಿ? ಇಟ್ ಈಸ್ ಡೀಪ್ ಇನ್ಸೈಡ್ ದ ಸಿ ಅಂತ. ಇರಾನಿನ ನೌಕಾಪಡೆಯಲ್ಲಿದೆ, ಸಮುದ್ರದ ಆಳದಲ್ಲಿದೆ. ಅಂದರೆ ಅವರ ಎಲ್ಲ ಹಡಗುಗಳನ್ನು ಹೊಡೆದು ಮುಳುಗಿಸ್ಬಿಟ್ಟಿದ್ದೀವಿ ನಾವು ಅಂತ. ಎಲ್ಲ ಹಡಗುಗಳನ್ನು ಹೊಡೆದು ಮುಳುಗಿಸಿದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇಂಥದ್ದೊಂದು ಆಪರೇಷನ್ ಮಾಡಿ ಇಸ್ರೇಲ್ನ 2 ಹಡಗುಗಳನ್ನು ಹೆಂಗೆ ವಶಪಡಿಸಿಕೊಳ್ತಾರೆ ಇರಾನ್ನವರು? ಆನ್ಸರ್ ಇಸ್ ದ್ಯಾಟ್. ಆ ದೊಡ್ಡ ಹಡಗಿನ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದೆ ನೋಡಿ, ಸಣ್ಣದೊಂದು ಬೋಟು. ಅದೇ ಆನ್ಸರ್. ಇರಾನ್ ನೌಕಾಪಡೆಯ ಶಕ್ತಿ ಅದು. ಅದಕ್ಕೆ ಮಾಸ್ಕಿಟೋ ಬೋಟ್ಸ್ ಅಂತ ಕರೀತಾರೆ. ಇರಾನ್ ಹತ್ರ ಸಾವಿರಾರು. ಇರಾನಿನ ನೌಕಾಪಡೆ ಅಂದರೆ ದೊಡ್ಡ ದೊಡ್ಡ ಸಬ್ಮರೀನ್ಗಳು, ಏರ್ಕ್ರಾಫ್ಟ್ ಕ್ಯಾರಿ ಅಲ್ಲ. ಇವು ಒಂದು ಮೌಂಟೆಡ್ ಗನ್ ಇರುತ್ತೆ, ಮುಂದೊಂದು ಪವರ್ಫುಲ್ ಗನ್ ಇರುತ್ತೆ. ವಿಪರೀತ ಸ್ಪೀಡ್ನಲ್ಲಿ ಹೋಗ್ತವೆ, ಹೈ ಸ್ಪೀಡ್ನಲ್ಲಿ ಹೋಗ್ತವೆ. ಯಾವುದೇ ದೊಡ್ಡ ಹಡಗನ್ನು ಚೇಸ್ ಮಾಡಿ ಅಡ್ಡ ಹಾಕಿ ನಿಲ್ಲಿಸೋದು ಇವಕ್ಕೆ ಅಸಾಧ್ಯನೇ ಅಲ್ಲ. ನೇವಲ್ ಮೈನ್ಸ್ ಇಟ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಮುದ್ರಕ್ಕೆ ಹೋಗಿ ತಳ್ಳಿಬಿಟ್ರೆ ಅದರ ಮೇಲ್ಗಡೆಯಿಂದ ಹಾದು ಹೋಗುವ ದೊಡ್ಡ ಹಡಗುಗಳ ಧ್ವಂಸ, ಅವುಗಳನ್ನು ಇಟ್ಕೊಂಡು ಹೋಗ್ತಾರೆ. ಇವುಗಳನ್ನು ಬಚ್ಚಿಡುವುದಕ್ಕೆ ಇರಾನ್ ಅಂದರೆ ಸಮುದ್ರ ತೀರದಲ್ಲೇ ಮೇಲ್ಗಡೆ ಕಾಂಕ್ರೀಟ್ದೊಂದೇನೋ ಮಾಡಿದಾರಂಥವ್ರು. ಸಮುದ್ರವನ್ನೇ ಒಳಗಡೆ ಕೊರದ ರೀತಿಯಲ್ಲಿ ಹಾರ್ಮುಜ್ ಜಲಸಂಧಿಯ ತುಂಬ ಕಾರ್ಯಾಚರಣೆ ನಡೆಸಿ ವಾಪಸ್ ಮತ್ತೆ ಅದ್ರೊಳಗೆ ಹೋಗ್ಬಿಡ್ತವೆ ಅಂತ. ನೆನ್ನೆ ಯಾವುದೋ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಒಂದು ಸ್ಯಾಟಲೈಟ್ ಇಮೇಜ್ ತೋರಿಸ್ತಾ ಇದ್ರು. ಇಂಥ 33 ಮಾಸ್ಕಿಟೋ ಬೋಟ್ಗಳು ಒಟ್ಟಿಗೆ ಹೋಗ್ತಾ ಇದ್ವು. ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ ತಮ್ಮ ಭೂಗತ ನೆಲೆಗಳಿಗೆ ಹೋಗ್ತಾ ಇದ್ದಂಥದ್ದು. ಇರಾನಿನ ನೌಕಾಪಡೆಯಲ್ಲಿ ಇಂಥವು ಸಾವಿರಾರಿದ್ದಾವೆ. ಇಂಥವು ಎಷ್ಟೊಂದು ಹೊಡಿತಾರೆ ಅವರು, ಎಷ್ಟೊಂದು ಹೊಡಿತಾರೆ. ಇಲ್ಲೆಲ್ಲೋ ವಿಶಾಖಪಟ್ಟಣಂನಿಂದ ಒಂದು ಜಂಟಿ ಕಾರ್ಯಾಚರಣೆ ಮುಗಿಸಿಕೊಂಡು ಒಂದು ಹಡಗು ಹೋಗ್ತಾ ಇತ್ತು ಶ್ರೀಲಂಕಾ ಕಡಲ ತೀರದಲ್ಲಿ. ಅಮೆರಿಕದ ಸಬ್ಮರೀನ್ ಹೊಡೆದು ಮುಳುಗಿಸ್ತಪ್ಪ. ಒಂದು ದೊಡ್ಡ ನೌಕಾಪಡೆಯ ಹಡಗನ್ನು ಹೊಡೆಯೋದಕ್ಕೆ ಅಮೆರಿಕದ ಸಬ್ಮರೀನ್ ಬಂದಿತ್ತು ಅಂದರೆ ಅದಕ್ಕೊಂದು ಅರ್ಥ. ಮಾಸ್ಕಿಟೋ ಬೋಟ್ ಹೊಡೆಯೋದಕ್ಕೆ ಏನು ಮಾಡ್ತಾರೆ? ಯಾರನ್ನು ಕಳಿಸ್ತಾರೆ ಅವರು? ಏನನ್ನು ಕಳಿಸ್ತಾರೆ? ಅಷ್ಟೇ ಅವುಗಳ ಸೈಜು. 4-5 ಜನ ಸೋಲ್ಜರ್ಸ್ ಇರ್ತಾರೆ ಅದರಲ್ಲಿ. ಅವುಗಳನ್ನಿಟ್ಕೊಂಡು 2 ಇಸ್ರೇಲಿ ಹಡಗುಗಳನ್ನು ವಶಕ್ಕೆ ಪಡೆದಿದೆ IRGC. ಇನ್ನೊಂದು ಕಡೆ ಅಮೇರಿಕ ಕಂಪ್ಲೀಟ್ ದಿಗ್ಬಂಧನ ಇರಾನಿನ ಹಡಗುಗಳಿಗೆ ಅಂತ ಹೇಳ್ತಾ ಇದೆ. ಡಾನ್ ಕೈನ್ ಯುನೈಟೆಡ್ ಸ್ಟೇಟ್ಸ್ನ ರಕ್ಷಣಾ ಇಲಾಖೆ ಅಧಿಕಾರಿಯ ಸ್ಟೇಟ್ಮೆಂಟ್ ಇದು.
ಇರಾನ್ ಹಡಗು ಹಾರ್ಮುಜ್ನತ್ತ ಸಾಗಲು ಪ್ರಯತ್ನಿಸಿತು. ಅಮೆರಿಕದ ನೌಕಾಪಡೆ ಅಧಿಕಾರಿಗಳು ಗಮನಿಸಿ ತಡೆದಿದ್ದಾರೆ. ಹಡಗು ಇರಾನಿನ ಬಂದರಿನತ್ತ ಸಾಗುತ್ತಿದ್ದ ಕಾರಣಕ್ಕಾಗಿಯೇ ನಿಲ್ಲಿಸಿದ್ದೇವೆ. ಇರಾನಿನ ವಿರುದ್ಧದ ಈ ಕ್ರಮ ಅಮೆರಿಕ ಕಾರ್ಯತಂತ್ರದ ಭಾಗ. ಇರಾನ್ ವಿರುದ್ಧ ಕಟ್ಟುನಿಟ್ಟಾದ ದಿಗ್ಬಂಧನ ಮುಂದುವರಿಯಲಿದೆ. ಟ್ರಂಪ್ ಆದೇಶದ ಮೇರೆಗೆ ಸೇನಾ ಕಾರ್ಯಾಚರಣೆ ಪುನರಾರಂಭಿಸಲು ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಪಡೆ ನಾವು ಸನ್ನದ್ಧರಾಗಿದ್ದೇವೆ. ಇರಾನ್ ಬಂದರುಗಳಿಗೆ ಬರುವ ಹೋಗುವ ಹಡಗುಗಳಿಗೆ ದಿಗ್ಬಂಧನ ಅಂತ ಡಾನ್ ಕೈನ್ ರಕ್ಷಣಾ ಇಲಾಖೆಯ ಅಧಿಕಾರಿ, ಅಮೆರಿಕದ ರಕ್ಷಣಾ ಇಲಾಖೆಯ ಅಧಿಕಾರಿಯ ಹೇಳಿಕೆ ಇದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸುಳ್ಳು ಹೇಳಿ ಸಿಕ್ಕಾಕೊಂಡಂಗಿದೆ. ಇರಾನಿನ ಒಳಗೆ 8 ಜನ ಹೆಣ್ಣು ಮಕ್ಕಳನ್ನು ಆಡಳಿತದ ವಿರುದ್ಧ, ರೆಜಿಮ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಗಲ್ಲಿಗೆ ಹಾಕೋದಕ್ಕೆ ತಯಾರಾಗಿತ್ತಂತೆ ಇರಾನಿಯನ್ ಗವರ್ನಮೆಂಟು. ಗಲ್ಲಿಗೆ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರಂತೆ, ಇಲ್ಲ ಯಾವ ಕಾರಣಕ್ಕೂ ಅವ್ರನ್ನ ಗಲ್ಲಿಗೆ ಹಾಕಬಾರ್ದು ಅಂತ. ಸರಿ, ನೀವು ಹೇಳಿದ ಮೇಲೆ ಆಯಿತು ಅಂತ ಇರಾನ್ನವ್ರು 4 ಜನರನ್ನು ಬಿಟ್ಟುಬಿಟ್ರಂತೆ. ಉಳಿದ 4 ಜನರಿಗೆ 1 ತಿಂಗಳು ನಿಮಗೆ ಶಿಕ್ಷೆ, ಆಮೇಲೆ ನೀವು ಬಿಡುಗಡೆ ಅಂತ ಹೇಳಿದಾರಂತೆ. ನನ್ನ ಮಾತನ್ನು ಕೇಳಿ ಈ 8 ಪ್ರಾಣಗಳನ್ನು ಉಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ ಅಂತ ಇರಾನಿಯನ್ ಆಡಳಿತವನ್ನು ಉದ್ದೇಶಿಸಿ ಡೊನಾಲ್ಡ್ ಟ್ರಂಪ್ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ರು. ನನ್ನ ಮಾತು ಕೇಳಿ ನೀವು 8 ಜನರನ್ನು ಬಿಟ್ಟಿದ್ದೀರಲ್ಲ, ಧನ್ಯವಾದ ಅಂತ. ಇರಾನ್ನವ್ರು ವಾಪಸ್ ಪೋಸ್ಟ್ ಮಾಡ್ತಾ ಇದ್ದಾರೆ, AI ಜನರೇಟೆಡ್ ಫೋಟೋ ಹಾಕ್ಕೊಂಡು ಏನೇನೋ ಹೇಳಬೇಡಿ, ಇವರು ಇರಾನಿಯನ್ನರು ಅಲ್ಲವೇ ಅಲ್ಲ, ಇರಾನಿಯನ್ನರೇ ಅಲ್ಲ ಅಂದಮೇಲೆ ಇವ್ರನ್ನ ಗಲ್ಲಿಗೆ ಹಾಕೋ ಯೋಚನೆ ನಾವೆಲ್ಲಿಂದ ಮಾಡೋಣ? ನೀವು ಹಾಕಿರೋದು AI ಜನರೇಟೆಡ್ ವಿಡಿಯೋ. ನಮ್ಮ ವಿರುದ್ಧ ಇರುವ ಸಂಘಟನೆಗಳು ಅವುಗಳ ಮಾತು ಕೇಳ್ಕೊಂಡು ಏನೇನೋ ಪೋಸ್ಟ್ ಮಾಡಬೇಡಿ ಅಂತ ಇರಾನ್ ಟಾಂಟ್ ಕೊಟ್ಟಿದೆ. ಇರಾನ್ನ ಸ್ಟೇಟ್ಮೆಂಟ್ ಇದು. ಗಲ್ಲಿಗೇರಿಸಲು ನಿರ್ಧರಿಸಿದ್ದ ಸುದ್ದಿಯೇ ಸಂಪೂರ್ಣ ಸುಳ್ಳು. 8 ಮಹಿಳೆಯರ AI ರಚಿತ ಫೋಟೋ ಹಂಚಿಕೊಂಡಿದ್ದಾರೆ. ನಾವು ಯಾವ ಮಹಿಳೆಯರನ್ನೂ ಗಲ್ಲಿಗೇರಿಸಲು ನಿರ್ಧಾರ ಮಾಡಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಳ್ಳು ಕಥೆ, ನಕಲಿ ಸುದ್ದಿ ಹರಡ್ತಾ ಇದ್ದಾರೆ. ಇರಾನ್ ವಿರೋಧಿ ಸಂಘಟನೆಯ ಸುಳ್ಳು ಸುದ್ದಿನ ನಂಬಿದ್ದಾರೆ. ಟ್ರಂಪ್ ಪೋಸ್ಟ್ ಮಾಡಿರುವ ಮಹಿಳೆಯರ ಚಿತ್ರಗಳು AI ಜನರೇಟೆಡ್. ಇದು ಅಂತಾರಾಷ್ಟ್ರೀಯ ಸಮುದಾಯದ ದಾರಿ ತಪ್ಪಿಸುವ ಕೆಲಸ ಅಂತ ಇಲ್ಲಿಗೆ ಬಂದು ನಿಂತಿದೆ. ಒಂದು ಹಾರ್ಮುಜ್ ಜಲಸಂಧಿಯಲ್ಲಿ ಕದನ, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕದನ. ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವೇ ಇನ್ನೂ ಗಂಭೀರವಾಗಿರುವ ಹಾಗಿದೆ. ಇದೆಲ್ಲದರ ನಡುವೆ ಅಕಸ್ಮಾತ್ ರೆಜಿಮ್ ಚೇಂಜ್ ಆದರೆ, ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಅಥವಾ ಯುದ್ಧ ಪೀಕ್ನಲ್ಲಿದ್ದಾಗ ಆಗ್ತಾ ಇದ್ದ ಚರ್ಚೆ ಇದು, ಇರಾನಿನ ಆಡಳಿತವನ್ನು ಕಿತ್ತೆಸೆಯುವಲ್ಲಿ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಯಶಸ್ವಿಯಾದರೆ ಯಾರು ನೆಕ್ಸ್ಟ್ ಆಡಳಿತಕ್ಕೆ ಬರೋದು ಅಂತ ಆವಾಗ ಮೊಟ್ಟ ಮೊದಲು ಕೇಳಿ ಬರ್ತಾ ಇದ್ದ ಹೆಸರೇ ಈ ರಜಾ ಪಹಲವಿದು. ರಜಾ ಪಹಲವಿ 1979 ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗೋದಕ್ಕಿಂತ ಮುಂಚೆ ಆಡಳಿತ ನಡೆಸ್ತಾ ಇದ್ದವರೇ ಈ ಕುಟುಂಬದವರು. ಅದಾದ ಮೇಲೆ ಇವರು ದೇಶಭ್ರಷ್ಟರಾಗಿ ಹೋಗಬೇಕಾದ ಸನ್ನಿವೇಶ ಬಂತು. ಈ ರಜಾ ಪಹಲವಿ ಜರ್ಮನಿಯಲ್ಲಿದ್ದಾರೆ, ಬರ್ಲಿನ್ನಲ್ಲಿ. ಅಲ್ಲಿ ಅವರ ಮೇಲೆ ದಾಳಿಯಾಗಿದೆ. ದಾಳಿ ಅಂದರೆ ಫಿಸಿಕಲ್ ಅಲ್ಲ, ಏನೋ ಒಂದು ಕೆಂಪು ಬಣ್ಣದ್ದೊಂದು ಹಾಕಿದ್ದಾರೆ ಅವ್ರ ಮೇಲೆ. ಕೆಂಪು ದ್ರವ ಎಸೆದಂಥ ವ್ಯಕ್ತಿ, ಆತನನ್ನು ವಶಕ್ಕೆ ತಗೊಂಡಿದ್ದಾರೆ. ತಕ್ಷಣವೇ ಬಾಡಿಗಾರ್ಡ್ ಬಂದು ಸೇಫ್ ಮಾಡಿ ಕರ್ಕೊಂಡೋಗಿದ್ದಾರೆ. ರಜಾ ಪಹಲವಿ ಹೇಳ್ತಾರೆ, ಯಾಕೆ ಯಾರೂ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಮಾತಾಡ್ತಿಲ್ಲ ಅಂತ. ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ 40,000 ಜನ ಇರಾನಿಯನ್ನರು ಪ್ರಾಣತ್ಯಾಗ ಮಾಡಿದ್ರು. ನಾನು ಅದಕ್ಕಾಗಿ ಹೋರಾಡ್ತಾನೇ ಇರ್ತೀನಿ ಅಂತಂದರು. ಕೇಳಿಸ್ಕೊಳ್ಳಿ. ಆಯ್ತೇನು, ಭಾರತದೊಳಗಿನ ಸುದ್ದಿಗೆ ಬರೋಣ. ದೆಹಲಿಯಲ್ಲಿ ನಡೀತಾ ಇರೋ ಒಂದು ಇಂಟ್ರೆಸ್ಟಿಂಗ್ ರಾಜಕೀಯ ಬೆಳವಣಿಗೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿದ್ದ ರಾಘವ್ ಛಡ್ಡಾ ಇನ್ನೂ 6 ಜನರನ್ನ ಕರ್ಕೊಂಡು BJPಗೆ ಜಾಯ್ನ್ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು. ಅವರ ಪೈಕಿ 3 ಜನ ಜಾಯ್ನ್ ಆದರೂ, ಇನ್ನು 4 ಜನ ಲೆಟರ್ ಕೊಟ್ಟಿದ್ದಾರೆ. ಫಾರ್ಮ್ಯಾಲಿಟಿ ಎಲ್ಲ ಮುಗಿದೋಯ್ತಿಲ್ಲಿ. ಈಗ BJPಗೆ ಸೇರಿಕೊಳ್ಳುವುದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಇವರು ಸಭಾಪತಿಗೊಂದು ಪತ್ರ ಬರೆದಿದ್ದಾರೆ.
ಯಾವ ಕಾರಣಕ್ಕೂ ಅವಕಾಶ ಕೊಡಬೇಡಿ, ಇವರ ಸದಸ್ಯತ್ವ ರದ್ದಾಗಬೇಕು ಅಂತ ಆಮ್ ಆದ್ಮಿ ಪಾರ್ಟಿಯವರು ರಾಜ್ಯಸಭೆಯ ಸ್ಪೀಕರಿಗೆ ಪತ್ರ ಬರೆದಿದ್ದಾರೆ. ದ್ರೋಹ ಮಾಡಿದ್ರೆ ಇವರು ಪಂಜಾಬಿನ ಜನರಿಗೆ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ ಇರೋದು. ಸಂಜಯ್ ಸಿಂಗ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾವುದು 10th ಶೆಡ್ಯೂಲ್ ಅಂತ ಹೇಳ್ತಾ ಇದ್ದಾರಪ್ಪ, ಮುಗಿದ ಮೇಲೆ ನೋಡ್ತೀನಿ, ಹೌದು ಅನ್ನೋದಾದ್ರೆ ಹಂಚ್ಕೊಳ್ತೀನಿ. ಬಟ್ ಇಲ್ಲಿ ತನಕ ಇರೋದೇನೆಂದರೆ 2/3 ಜನಪ್ರತಿನಿಧಿಗಳು ಬಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗೋದಿಲ್ಲ ಅಂತ. ಆಮ್ ಆದ್ಮಿ ಪಾರ್ಟಿಯವರು ಇವತ್ತೊಂದು AI ವಿಡಿಯೋ ಮಾಡಿದ್ರು. ರಾಘವ್ ಛಡ್ಡಾ ಬರೋದು, ಅಮಿತ್ ಶಾ ನಿತಿನ್ ನಬೀನ್ ಕೂತ್ಕೊಂಡಿರ್ತಾರೆ, ಅವರ ಎದುರಿಗೆ ಕೆಳಗಡೆ ಕಾರ್ಪೆಟ್ ಮೇಲೆ ಕೂತ್ಕೊಳ್ಳೋದು, ಆ ಇಬ್ಬರು BJP ನಾಯಕರು ರಾಘವ್ ಛಡ್ಡಾಗೆ ಏನೋ ಆದೇಶಗಳನ್ನು ಕೊಡೋದು, ಆಮೇಲೆ ಅವ್ರು ಗಹಗಹಿಸಿ ನಗೋದು. ಏನಪ್ಪ ಇದೊಂದು ಬೆಳವಣಿಗೆ ಇಷ್ಟ ಆಗ್ತಿಲ್ಲ ನನಗೆ. AI ವಿಡಿಯೋಗಳನ್ನು ಮಾಡೋದು, ಪೊಲಿಟಿಕಲ್ AI ವಿಡಿಯೋಗಳನ್ನು. ಯಾರು ಏನು ಬೇಕಾದರೂ ಮಾಡ್ಬೋದು ರೀ, ಯಾರು ಏನು ಬೇಕಾದರೂ ಮಾಡ್ಬೋದು. ನಾಳೆ ಅರವಿಂದ್ ಕೇಜ್ರಿವಾಲ್ ಇನ್ಯಾರ್ದೋ ಕಾಲ ಹತ್ರ ಕೂತ್ಕೊಂಡು ಜೋ ಆಜ್ಞಾ ಮೇರೆ ಮಹಾರಾಜ್ ಅಂತ ಹೇಳ್ತಾ ಇರೋ ವಿಡಿಯೋ ಮಾಡೋದಕ್ಕೆ ಬರೋದಿಲ್ವ ಇನ್ನೊಬ್ಬರಿಗೆ? ಪೊಲಿಟಿಕ್ಸು ಒಂದು ಎಥಿಕ್ ಮೇಲೆ ಹೋಗಲಿ ಅಂತಷ್ಟೇ ನಾನು ಹೇಳೋದು. ಒಂದು ಸಣ್ಣ ಬ್ರೇಕ್ ಇದೆ. ರಾಘವ್ ಛಡ್ಡಾ ನೇತೃತ್ವದಲ್ಲಿ ಒಟ್ಟು 7 ಜನ ರಾಜ್ಯಸಭಾ ಸದಸ್ಯರು ಆಮ್ ಆದ್ಮಿ ಪಕ್ಷ ಬಿಟ್ಟು BJPಗೆ ಬಂದಿದ್ದಾರೆ. ಇವರ ಪೈಕಿ ಬಹುತೇಕರು ಪಂಜಾಬ್ನಿಂದ ಆಯ್ಕೆಯಾಗಿದ್ದರು. ರಾಘವ್ ಛಡ್ಡಾ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತಾ ಇದೆ. ರಾಘವ್ ಛಡ್ಡಾರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡುವ ಕ್ಯಾಂಪೇನ್ ನೋಡ್ತಾ ಇದ್ದೀರಿ. ರಾಘವ್ ಛಡ್ಡಾ ಮೋಸ ಮಾಡಿದ್ರು ಅಂತ. ಇನ್ಸ್ಟಾಗ್ರಾಮ್ ಬೇಸಿಕಲಿ ಯುವ ಸಮುದಾಯ ಜಾಸ್ತಿ ಯೂಸ್ ಮಾಡೋದು. ಅಂದರೆ ಯುವ ಸಮುದಾಯ ಅವರ ವಿರುದ್ಧ ಇದೆ ಅನ್ನುವ ಥರದ ಕ್ಯಾಂಪೇನ್ ಇದು. BJPಗೆ ಸೇರ್ಪಡೆಯನ್ನು ಘೋಷಿಸುವ ಮೊದಲು 14.6 ಮಿಲಿಯನ್ ಫಾಲೋವರ್ಸ್ ಇದ್ದರು ಅವರಿಗೆ. 1,46,00,000. ಸೇರಿದ ನಂತರ 1,32,00,000 ಜನ ಅನ್ಫಾಲೋ ಮಾಡಿದ್ದಾರೆ. 1,32,00,000 ಈಗ ಇರೋದು ಅಂದರೆ 14.6 ಮಿಲಿಯನ್ನಿಂದ 13.2 ಮಿಲಿಯನ್ಗೆ ಅವರ ಫಾಲೋವರ್ಗಳ ಸಂಖ್ಯೆ ಇಳಿದಿದೆ. ಈಗ ಇನ್ನೊಂದು ಮಿಲಿಯನ್ ಕಡಿಮೆ ಆಯಿತು ಅಂತ ಬಂತು ಸುದ್ದಿ. ಇನ್ನೂ 1 ಮಿಲಿಯನ್ ಕಡಿಮೆ ಆಯ್ತಂತೆ. ಟೋಟಲ್ ಎಷ್ಟು? 13.2, 14.2, 1.4 ಮಿಲಿಯನ್ ಅನ್ಫಾಲೋ ಮಾಡಿದ್ದಾರೆ. ಈಗ ಇನ್ನೊಂದು ಮಿಲಿಯನ್ ಕಡಿಮೆ ಆಯ್ತಂತೆ. ಅನ್ಫಾಲೋ ರಾಘವ್ ಛಡ್ಡಾ ಅನ್ನುವ ಕ್ಯಾಂಪೇನ್ ನಡೀತಾ ಇದೆ. ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಹರ್ಭಜನ್ ಸಿಂಗ್ ರಾಜ್ಯಸಭಾ ಸದಸ್ಯರು ಅನ್ನೋದೇ ಭಾಳಷ್ಟು ಜನರಿಗೆ ಮರ್ತೋಗಿತ್ತು. ಇದು ಕ್ರಿಕೆಟರ್ ಹರ್ಭಜನ್ ಸಿಂಗ್. ಪಂಜಾಬ್ನಲ್ಲಿ ಅವರ ಮನೆಯ ಮೇಲೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಅವರ ಮನೆಯ ಮೇಲೆ ಗದ್ದಾರ್ ಅಂತ ಬರೆದಿದ್ದಾರೆ. ಗದ್ದಾರ್, ದ್ರೋಹಿ ಅಂತ. ಆ್ಯಕ್ಚುಲಿ ಗದರ್ ಆಗಿದೆ ನೋಡಿ, ಸ್ಪೆಲ್ಲಿಂಗು ಬಂದಿಲ್ಲ ಅವರಿಗೆ. ಗದರ್ ಅಂದರೆ ಕ್ರಾಂತಿ ಅಂತ ಬರೆಯೋಕ್ಕೆ ಬಂದರು, ದ್ರೋಹಿ ಅಂತ ಬರೆಯೋಕ್ಕೆ ಬಂದರು. ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್ ಪಂಜಾಬಿನಲ್ಲಿ ಏನೋ ಬರೆದಿದ್ದಾರೆ, ಅದು ದೇಶದ್ರೋಹಿ ಅಂತ ಅರ್ಥ ಅಂತೆ. ಅವರ ಮನೆಯ ಮೇಲೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ದಾಳಿ. ಇನ್ನೊಂದು ಕಡೆ ಸ್ವಾತಿ ಮಲಿವಾಲ್ 7 ಜನರ ಟೀಮ್ನಲ್ಲಿದ್ದಾರೆ. ಸ್ವಾತಿ ಮಲಿವಾಲ್ಗೂ ಆಮ್ ಆದ್ಮಿ ಪಕ್ಷಕ್ಕೂ ಕಿತ್ತು ಹೋಗಿ ಬಹಳ ದಿನ ಆಗಿದೆ, ವರ್ಷಗಟ್ಟಲೆ ಆಗಿದೆ. ಸ್ವಾತಿ ಮಲಿವಾಲ್ ಒಂಥರ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ದ ಮಹಿಳೆ. ಆಕೆ ಆಮ್ ಆದ್ಮಿ ಇದ್ದರು ಈ ಘೋಷಣೆ ಆಗೋ ತನಕ. ಆಮ್ ಆದ್ಮಿ ಪಕ್ಷದಲ್ಲಿದ್ದುಕೊಂಡೇ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮತ್ತು ಪಕ್ಷದ ವಿರುದ್ಧ ಹೋರಾಡ್ತಾ ಇದ್ದಂಥವರು ಸ್ವಾತಿ ಮಲಿವಾಲ್. ಆಕೆ ಅಂದರು, ನಾನು ಸಾಕಷ್ಟು ಹೋರಾಟದ ಪ್ರಯತ್ನ ಮಾಡಿದೆ, ಬಟ್ ಅರವಿಂದ್ ಕೇಜ್ರಿವಾಲ್ರ ತೋಳ್ಬಲದ ಎದುರಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ ಅಂತ. ಒಂದು ಹೊಸ ವಿವಾದ ಆಗ್ತಾ ಇದೆ. ಶೀಶ್ ಮಹಲ್ ವಿವಾದ ಗೊತ್ತಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದರು. ಕೊರೋನಾ ಟೈಮು ಅವರ ಮುಖ್ಯಮಂತ್ರಿ ನಿವಾಸವನ್ನು ಅದ್ಭುತವಾಗಿ ರಿನೋವೇಟ್ ಮಾಡಿಬಿಟ್ರು. ಏನದು ನೋಡಂಗಿತ್ತ ಮನೆ, ಆ ಬಾತ್ ಟಬ್ಗಳು, ಅದು ಇದು, ಹಂಗೆ ಮನೆ ರಿನೋವೇಟ್ ಮಾಡೋದು ದೊಡ್ಡ ವಿವಾದ ಆಯ್ತದು. ಇದೇ ಮನೆ, ಇದು ದೆಹಲಿ ಮುಖ್ಯಮಂತ್ರಿ ಅಧಿಕೃತ ನಿವಾಸ. ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದು. ಈಗ ಖಾಲಿ ಇದೆ, ಅದು ಯಾರೂ ಇಲ್ಲ. ದೊಡ್ಡ ಚರ್ಚೆ ಆಯ್ತು ಅವಾಗ.
ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ವ್ಯಾಗನರ್ನಲ್ಲಿ ಓಡಾಡ್ತೀನಿ, ಸೆಕ್ಯೂರಿಟಿ ಇಲ್ಲದೆ ಓಡಾಡ್ತೀನಿ, ರೆನಾಲ್ಡ್ ಪೆನ್ನು, ನಾರ್ಮಲ್ ಹಾಫ್ ಶರ್ಟು ಚಪ್ಪಲ್ಲು, ಅವ್ರಿಗಾಯಿದು ಅಂತ. ಎಲೆಕ್ಷನ್ ಆಮ್ ಆದ್ಮಿ ಪಾರ್ಟಿ ಸೋಲ್ತು, ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು, ರೇಖಾ ಗುಪ್ತಾ ಮುಖ್ಯಮಂತ್ರಿ ಆಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಈಗ ಮಾಜಿ ಮುಖ್ಯಮಂತ್ರಿ. ಮಾಜಿ ಮುಖ್ಯಮಂತ್ರಿಗಳಿಗೂ ದೆಹಲಿಯಲ್ಲಿ ಒಂದು ಮನೆ ಕೊಡ್ತಾರಂತೆ. ಅವರೊಂದು ಮನೆ ಕೊಡಲಾಗಿದೆ, ಲೋಧಿ ಗಾರ್ಡನ್ನಲ್ಲಿ ಏನೋ ಮನೆ ಕೊಟ್ಟಿದ್ದಾರೆ. ಆ ಮನೆಯನ್ನು ಕೂಡ ಶೀಶ್ ಮಹಲ್ ರೀತಿಯಲ್ಲೇ ರಿನೋವೇಟ್ ಮಾಡ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಆರೋಪ ಮಾಡಲಾಯಿತು. ದೆಹಲಿ ಸ್ವಾತಿ ಮಲೆವಾಲ್ ಮಾತಾಡಿದ್ರಲ್ಲ, ಹಂಗೆ ದೆಹಲಿ ಉಪಮುಖ್ಯಮಂತ್ರಿಯೂ ಮಾತಾಡಿದ್ರು. ಅದನ್ನು ಒಂದಷ್ಟು ಫೋಟೋ ಬಿಡುಗಡೆ ಮಾಡಿದ್ರು, ನೋಡಿ ಇಲ್ಲಿ ಫೋಟೋ ಅಂತ. ಅದಕ್ಕೆ ಆಮ್ ಆದ್ಮಿ ಪಕ್ಷದ ಸ್ಪಷ್ಟೀಕರಣ ಬೇರೆ ಇದೆ. ನೀವು ಇದನ್ನು ಒಂದು ಸೈಡು ಅಂತ ಅನ್ಕೋಬೇಡಿ. ಅರವಿಂದ್ ಕೇಜ್ರಿವಾಲ್ ಹಿಂಗೆ ಮನೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಶೀಶ್ ಮಹಲದ್ದು ಹೌದು, ಹಂಗೆ ರಿನೋವೇಟ್ ಆಗಿತ್ತದು. ಇದ್ರದ್ದು ಬೇರೆ ಇದೆ ಆ್ಯಂಗಲ್ಲು. ದೆಹಲಿಯ ಉಪಮುಖ್ಯಮಂತ್ರಿ ಮಾತಾಡಿದ್ರು ಅದನ್ನು. ಲೋಧಿ ಗಾರ್ಡನ್ನಲ್ಲಿ ₹2 ಪೆನ್ ಇಟ್ಕೊಂಡು ಓಡಾಡುವ ವ್ಯಕ್ತಿಯ ಮನೆ, ಅರಮನೆಯನ್ನು ನೋಡಬನ್ನಿ ಇಲ್ಲಿ ಅಂತ. ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ರೆಹಮಾನ್ ಡಕಾಯತ್ ಅಂದರು ಅವರು. ರೆಹಮಾನ್ ಡಕಾಯತ್ ಏನು ಗೊತ್ತಾಯ್ತಲ್ಲ, ದುರಂದರ್ ರೆಹಮಾನ್ ಡಕಾಯತ್. ಪರ್ವೇಶ್ ವರ್ಮಾ ದೆಹಲಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಆಮ್ ಆದ್ಮಿ ಪಾರ್ಟಿಯವರು ಏನಂತಾರೆ, ಒಂದಷ್ಟು ಫೋಟೋಸ್ ರಿಲೀಸ್ ಮಾಡಿದ್ರು ಇವರು. ಈ ಫೋಟೋಗಳಿಗೆ ಆತಿಶಿ ಮರ್ಲೇನ ಅವರು ಹೇಳಿದ್ರು, ಕೊನೆ ಪಕ್ಷ AI ಜನರೇಟೆಡ್ ಫೋಟೋನಾದರೂ ಹಾಕಿದ್ದರೆ ಹಿಂಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕತ್ತಾ ಇರಲಿಲ್ಲ. ನೀವು ಪಿಂಟ್ರೆಸ್ಟ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿದ ಫೋಟೋಗಳನ್ನು ತೋರಿಸ್ತಾ ಇದ್ದೀರಿ ಅಂತ. ಬಿಜೆಪಿ ನಾಯಕರು ಕೇಜ್ರಿವಾಲ್ ಅವರ ಹೊಸ ಮನೆಯ ಫೋಟೋ ತೋರಿಸಿದ್ರು. ತಮಾಷೆ ಎಂದರೆ ಆ ಫೋಟೋಗಳು ಕೇಜ್ರಿವಾಲ್ ಅವರ ಮನೆಯದ್ದಲ್ಲ, ಬದಲಿಗೆ ಪಿಂಟ್ರೆಸ್ಟ್ನಿಂದ ಡೌನ್ಲೋಡ್ ಮಾಡಿದ ಫೋಟೋಗಳು. ಕೇಜ್ರಿವಾಲ್ ವಿರುದ್ಧ ಏನೂ ಸಿಗದಿದ್ದಾಗ ಕದ್ದ ಫೋಟೋ ಬಳಸಿ ಆರೋಪ ಮಾಡ್ತಾ ಇದ್ದಾರೆ. ನೀವು AI ಬಳಸಿದರೆ ನಿಮ್ಮ ಕಳ್ಳತನ ಅಷ್ಟು ಸುಲಭವಾಗಿ ಪತ್ತೆಯಾಗುತ್ತಿರಲಿಲ್ಲ ಅಂತ ಆತಿಶಿ ಮರ್ಲೇನಾ, ದೆಹಲಿಯ ಮಾಜಿ CM ಅವರು. ಸಂಜಯ್ ಸಿಂಗ್ ಹೇಳಿದ್ರು, ದೆಹಲಿಯ ಹಾಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮನೆಯನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ನೋಡಕ್ಕೆ ಬಿಡೋಣ, ಉಪಮುಖ್ಯಮಂತ್ರಿಯ ಮನೆಯನ್ನು ಬಿಡೋಣ, ಅರವಿಂದ್ ಕೇಜ್ರಿವಾಲ್ ಅವರ ಮನೆಯನ್ನು ಬಿಡೋಣ. ಜನ ಡಿಸೈಡ್ ಮಾಡಲಿ ಯಾರದು ಐಷಾರಾಮಿ ಮನೆ ಅಂತ. ಈ ಸುಳ್ಳು ಆರೋಪದ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ. ಎಲ್ಲ ಫೋಟೋನು ನಕಲಿ ಫೋಟೋ ತೋರಿಸಿದ್ದೀರಿ ನೀವು, ನಾವು ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಸಂಜಯ್ ಸಿಂಗ್ ಹೇಳಿದ್ರು. ಕೇಳಿಸ್ಕೊಳ್ಳಿ. ಆಮ್ ಆದ್ಮಿ ಪಕ್ಷ ಇಂಥ ಏನು ಗೊಂದಲಗಳಲ್ಲಿ, ಆರೋಪಗಳಲ್ಲಿ, ವಿವಾದಗಳಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ಮೂಮೆಂಟ್ ಶುರುವಾದಾಗ ನಮ್ಮಂಥವರೆಲ್ಲರೂ ದೊಡ್ಡ ಥ್ರಿಲ್ ಆಗಿದ್ವಿ. ಅಂತೂ ಇಂತೂ ಈ ದೇಶದಲ್ಲೊಂದು ಬದಲಾವಣೆಯ ಕಾಲ ಬಂತು ಅಂತ. ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಶುರುವಾದಂಥ ಚಳುವಳಿ ಅದು ದೇಶದ ತುಂಬ ಶುರುವಾಯಿತು. ನಾನ್ ಪೊಲಿಟಿಕಲ್ ಚಳುವಳಿ. ಆ ಚಳುವಳಿಗೆ ಬೆಂಬಲ ಕೊಡ್ತೀವಿ ಅಂತ ಬಂದಂಥ ರಾಜಕಾರಣಿಗಳನ್ನು ಚಿಟಿಕೆ ಹೊಡೆದು ದೂರ ಕಳಿಸಿದ್ರು. ನೀವು ಪೊಲಿಟಿಷಿಯನ್ಸ್ ಬರಬೇಡಿ ಇದಕ್ಕೆ ಅಂತ. ಅಂತೂ ಇಂತೂ ಈ ದೇಶದಲ್ಲೊಂದು ಕ್ರಾಂತಿ ಆಯಿತು, ಭ್ರಷ್ಟಾಚಾರದ ವಿರುದ್ಧದ ಕ್ರಾಂತಿ ಅಂತ ಅಂದ್ಕೊಂಡ್ವಿ. ಆನಂತರದ ಬೆಳವಣಿಗೆಗಳು ಗೊತ್ತು ನಿಮಗೆ. ಅಣ್ಣಾ ಹಜಾರೆನೇ ಅಯ್ಯೋ ಈ ಮನುಷ್ಯ ಹೀಗೆ ಅಂದ್ಕೊಂಡಿರಲಿಲ್ಲ ನಾನು ಅನ್ನೋ ಪರಿಸ್ಥಿತಿ ಬಂತು. ಅಣ್ಣಾ ಹಜಾರೆ ಮಾತಾಡೋದಿಲ್ಲ, ಈಗ ಅಪರೂಪಕ್ಕೆ ಮಾತಾಡಿದ್ದಾರೆ ನೋಡಿ. 7 ಜನ ಸಂಸದರು ಆಮ್ ಆದ್ಮಿ ಪಕ್ಷ ಬಿಟ್ಟು BJPಗೆ ಹೋಗ್ತಾ ಇದ್ದಾರಂತೆ, ನೀವೇನು ಹೇಳ್ತೀರಿ ಅಂದಿದ್ದಕ್ಕೆ ಅವರು ಸರಿ ಇದ್ದರೆ ಯಾಕೆ ಬಿಟ್ಟು ಹೋಗ್ತಿದ್ರು ಅಂದರು. ಅರವಿಂದ್ ಕೇಜ್ರಿವಾಲ್ ಸರಿ ಇದ್ದರೆ ಇವ್ರು ಯಾಕೆ ಬಿಟ್ಟು ಹೋಗ್ತಿದ್ರು ಅಂತ ಅಣ್ಣಾ ಹಜಾರೆ ಆಫ್ಟರ್ ಲಾಂಗ್ ಟೈಮ್. ನೋಡಿ ಒಂದು ಸಲ. ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ಕಡೆಯದಾಗಿ ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸ್ ಎಲೆಕ್ಷನ್ ಒಂದು ಉಳ್ಕೊಂಡಿದೆ. 29ನೇ ತಾರೀಕು ವೋಟಿಂಗ್ ಆಗುತ್ತೆ. ಭರ್ಜರಿ ಪ್ರಚಾರ. ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ರು. ಫೆಬ್ರವರಿ 4ರ ನಂತರ TMC ಗೂಂಡಾಗಳಿಗೆ ಬಚ್ಚಿಟ್ಟುಕೊಳ್ಳುವುದಕ್ಕೂ ಜಾಗ ಇರೋದಿಲ್ಲ. ಗೂಂಡಾ ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ TMC ಅವರು. ಈಗ ಬಂಗಾಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 12 ವರ್ಷದಲ್ಲಿ 7,000 ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ, 20,000 ಸಣ್ಣ ಸಣ್ಣ ಕೈಗಾರಿಕೆಗಳು ಬಂದಾಗಿದ್ದಾವೆ ಅಂತ. BJP ಅವರು ಕಾನ್ಫಿಡೆನ್ಸ್ನಲ್ಲಿ ಇದ್ದಾರಪ್ಪ. ಯೋಗಿ ಆದಿತ್ಯನಾಥ್ ಮಾತಾಡೋದು ಕೇಳಿಸ್ಕೊಳ್ಳಿ ಒಮ್ಮೆ.
ಈ ರಾಜಕಾರಣ ಬಿ ಜೆ ಪಿಯವ್ರು ಹಂಗಂದರು, ಟಿ ಎಮ್ ಸಿ ಅವ್ರು ಹೆಂಗಂದರು, ರಾಹುಲ್ ಗಾಂಧಿ ಹಂಗಂದರು, ಕಾಂಗ್ರೆಸ್, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದರೂ ಕೂಡ ವೆಸ್ಟ್ ಬೆಂಗಾಲ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ. ಹೆಂಗಿದ್ದ ರಾಜ್ಯ ಹೆಂಗಾಯಿತು ಮತ್ತು ಅದು ಯಾಕಾಯಿತು ಅಂತ ರಾಜಕೀಯದ ಚಾಳೀಸು ತೆಗೆದಿಟ್ಟು ನೋಡಬೇಕಾದ ಸ್ಟೋರಿ ಅದು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದ ಟೋಟಲ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಜಿ ಡಿ ಪಿ ವಾಸ್ 25% ಅಂತ ಹೇಳ್ತಾರೆ. ಅಪ್ ಟು 25%. ಅದರಲ್ಲಿ 40% ಬರ್ತಾ ಇದ್ದದ್ದು ಪಶ್ಚಿಮ ಬಂಗಾಳದಿಂದ. 40% ಬರ್ತಾ ಇತ್ತು ಪಶ್ಚಿಮ ಬಂಗಾಳದಿಂದ. ಆಯಿತು, ಪಶ್ಚಿಮ ಬಂಗಾಳವನ್ನು ಬ್ರಿಟಿಷರು ಲೂಟಿ ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಬ್ರಿಟಿಷರು ಬಿಟ್ಟು ಹೋದಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪಶ್ಚಿಮ ಬಂಗಾಳದ ಕಾಂಟ್ರಿಬ್ಯೂಷನ್ 26% ಇತ್ತು. ಬ್ರಿಟಿಷರು ಒಬ್ಬರೇ ಅಲ್ರಿ, ಭಾರತದ ಜೊತೆ ವ್ಯಾಪಾರ ಮಾಡಬೇಕು, ಭಾರತವನ್ನು ಆಳಬೇಕು ಅಂತ ಯುರೋಪಿಯನ್ರು ಯಾರ್ಯಾರು ಬಂದ್ರಲ್ಲ, ಎಲ್ಲರೂ ತಮ್ಮ ತಮ್ಮ ಪೋರ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದು ವೆಸ್ಟ್ ಬೆಂಗಾಲ್ನಲ್ಲಿ. ಅಂಥ ರಿಚ್ ಸ್ಟೇಟ್ ಅದು. ಹೆಂಗಿದ್ದಿದ್ದು ರಾಜ್ಯ ಹೆಂಗಾಗ್ಬಿಡ್ತು? ಆಮೇಲೆ ಯೋಚನೆ ಮಾಡಬೇಕು ಕಾರಣರು ಯಾರು ಅಂತ. ಏನಾಯಿತು ಪಶ್ಚಿಮ ಬಂಗಾಳಕ್ಕೆ? ಇಟ್ ಈಸ್ ಅ ಕೇಸ್ ಸ್ಟಡಿ ಇನ್ ಇಟ್ ಸೆಲ್ಫ್. ಕೆಲವರು ಹೇಳ್ತಾರೆ ಪಶ್ಚಿಮ ಬಂಗಾಳವನ್ನು ವ್ಯವಸ್ಥಿತವಾಗಿ ಕೊಲ್ಲಲಾಯಿತು ಅಂತ. ಕೊಲ್ಲಲಾಯಿತು. ಕರ್ನಾಟಕ, ಗುಜರಾತು, ಮಹಾರಾಷ್ಟ್ರ ಏನೂ ಆಗಿರಲಿಲ್ಲ ಪಶ್ಚಿಮ ಬಂಗಾಳದ ಮುಂದೆ. ಅಂಥ ರಿಚ್ ಸ್ಟೇಟ್ ಅದು. ರಾಹುಲ್ ಗಾಂಧಿ ಅವರ ಭರ್ಜರಿ ಪ್ರಚಾರ, ಇದು ವಿಚಾರಧಾರೆಯ ಹೋರಾಟ ಅಂದ್ರೆ ಅವರು. ಸಂವಿಧಾನ, ಏಕತೆ, ಸಹೋದರತ್ವ ಅನ್ನುವಂಥ ಕಾಂಗ್ರೆಸ್ ಒಂದು ಕಡೆಗಿದೆ, ದ್ವೇಷ, ಹಿಂಸೆ, ಅಹಂಕಾರ ಅನ್ನುವಂಥ ಬಿ ಜೆ ಪಿ, ಆರ್ ಎಸ್ ಎಸ್ ಇನ್ನೊಂದು ಕಡೆ ಇದೆ. ಇವುಗಳ ಮಧ್ಯದ ಹೋರಾಟ ಇದು. ಬಿ ಜೆ ಪಿ, ಆರ್ ಎಸ್ ಎಸ್ನವರು ಬರೀ ಧರ್ಮ, ಜಾತಿಗಳ ನಡುವೆ ದ್ವೇಷ ಹರಡಿಸ್ತಾರೆ. ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಮಾತು ಕೇಳ್ತಾರೆ. ಲೋಕಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದರೆ ಮೋದಿ ಓಡೋದ್ರು ಅಂತ ರಾಹುಲ್ ಗಾಂಧಿಯವರ ಪ್ರಚಾರ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಟ್ಟಾ ಬಾಜಾರ್ನಲ್ಲಿ ಏನು ನಡೀತಾ ಇದೆ ಕುತೂಹಲದಿಂದ ಗಮನಿಸ್ತಾ ಇದ್ದೀವಿ ನಾವು. ಅಲ್ಲಿ ಗೊತ್ತಿಲ್ಲ, ಅಂತಿಮ ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ರಾಜಕೀಯ ಕುತೂಹಲ ಅಷ್ಟೇ. 29ನೇ ತಾರೀಕು ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ? ಬಿ ಜೆ ಪಿ ನೋಡಿ 3ರಿಂದ 77ಕ್ಕೆ ಬಂತು. ಈ ಸಲ ಒಂದು 120 ತನಕ ಬರಬಹುದು ಅಂತಾರೆ. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರ ಹಿಡಿತಾರೆ ಅಂತ ಇದುವರೆಗಿನ ಚುನಾವಣಾ ಪೂರ್ವ ಸಮೀಕ್ಷೆಗಳೇ ಹೇಳ್ತಾ ಇರೋದು. ಸಟ್ಟಾ ಬಜಾರ್ ಕೂಡ ಹೆಚ್ಚು ಕಡಿಮೆ ಹಾಗೆ ಇದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಪ್ರಚಾರ ಮಾತ್ರ ಭರ್ಜರಿಯಾಗಿದೆ. ಅಮಿತ್ ಶಾ ಅವ್ರು ಹೇಳೋದು ಕೇಳಿದರೆ ಫಸ್ಟ್ ಫೇಸ್ 152 ಏನು ವೋಟಿಂಗ್ ಆದವಲ್ಲ, ಅದರಲ್ಲಿ 105 ಗೆಲ್ತೀವಿ ಅಂತ ಹೇಳಿದ್ದಾರೆ. 105, 110 ಗೆಲ್ತೀವಿ, 110 ಗೆಲ್ತೀವಿ ಅಂತ ಹೇಳಿದ್ದಾರೆ. ಕೆಲವು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅಂದರೆ ಬಿ ಜೆ ಪಿಯವರು ಮಾಡ್ತಾ ಇರೋದು ಅಂದರೆ ಹೆಂಗೆ ಜನಾಭಿಪ್ರಾಯ ಬದಲಾಗಿದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಅಂತ. ಮೊನ್ನೆನೂ ಒಂದು ನೋಡಿದ್ವಿ. ಈ ಟಿ ಎಮ್ ಸಿ ಕಾರ್ಯಕರ್ತ, ಲೋಕಲ್ ಲೀಡರ್ ಒಬ್ಬರು 3ನೇ ಕ್ರಮ ಸಂಖ್ಯೆ ಇದನ್ನು ಒತ್ತಬೇಕು ಅಂದಾಗ ಬಿ ಜೆ ಪಿಗೆ ಓಟ್ ಹಾಕೋದಕ್ಕೆ ಏನು ಒತ್ತಬೇಕು ಅಂತ ಕೇಳಿದ್ರು ಅವರು ಆಂಟಿ ಒಬ್ಬರು. ಮೇ 4ನೇ ತಾರೀಕು ಅಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನಾಗುತ್ತೆ ಅಂತ ನಮ್ಮದಾದರೆ ರಾಜಕಾರಣದಲ್ಲೊಂದು ಸಂಚಲನ ಆಗುತ್ತೆ ಅನ್ನುವ ನಿರೀಕ್ಷೆ ರಾಜಕೀಯ ಪಂಡಿತರದ್ದು ಒಂದಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡಿ, ನಮಗೂ ಒಂದಷ್ಟು ಅವಕಾಶ ಕೊಡಿ, ನಾವು 1-2 ವರ್ಷ ಮಿನಿಸ್ಟರ್ ಆಗ್ತೀವಿ ಅಂತ ಸೀನಿಯರ್ MLAಗಳೇನು ದೆಹಲಿಗೆ ಹೋದ್ರಲ್ಲ, ಅವರೆಲ್ರಿಗೂ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದೀವಿ, ಮೇ 4ನೇ ತಾರೀಕು ರಿಸಲ್ಟ್ ಬರಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ದೆಹಲಿ ನಾಯಕರು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತಾರಂತೆ. ಡಿ ಕೆ ಶಿವಕುಮಾರ್ ಬಣದವರು ನಮ್ಮ ಲೀಡರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಅಂತಂದರೆ 5 ಸ್ಟೇಟ್ ಎಲೆಕ್ಷನಲ್ಲಿ ಬ್ಯುಸಿ ಇದ್ದೀವಿ, ಈಗ ಮಾತಾಡೋದು ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿಗೆ 5 ಸ್ಟೇಟ್ ಎಲೆಕ್ಷನ್ನ ಮುಗಿದ ಮೇಲೆ ರಿಸಲ್ಟ್ ಬಂದ ನಂತರ ಏನೋ ಒಂದು ಬೆಳವಣಿಗೆ ಆಗತ್ತೆ. ಸಿದ್ದರಾಮಯ್ಯನವರ ಬಣದವರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ, ಒಂದಷ್ಟು ಜನ ಹೊಸ ಮುಖಗಳ ಮಿನಿಸ್ಟರ್ ಆಗ್ತಾರೆ ಅನ್ನುವ ನಿರೀಕ್ಷೆ. ಡಿ ಕೆ ಶಿವಕುಮಾರ್ ಬಣದವರಿಗೆ ನಾಯಕತ್ವ ಬದಲಾವಣೆ ಆಗುತ್ತೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ. ಮೇ 4
ಈಗ ಮೇ 4ದ್ದು ಮತ್ತೆ ದೆಹಲಿ ನಾಯಕರು ಹೇಳ್ತಾ ಇದ್ದಾರಂತ, ಇಲ್ಲ ಕೇರಳದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಲ್ಲಿ ಸರ್ಕಾರ ಮಾಡೋದು ಅದು ಇದು ಗಲಾಟೆಯಲ್ಲಿ ಇರ್ತೀವಿ, ಇಮಿಡಿಯೇಟಾಗಿ ಏನು ಬರಬೇಡಿ ಅಂತ. ಅಂದರೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಏನು ಬರೋದು ಬೇಡ, ಮೇ ಫಸ್ಟ್ ವೀಕ್ನಲ್ಲಿ ಏನು ಬರೋದು ಬೇಡ ಅಂತ. ಮೇ 15 ಡಿ ಕೆ ಶಿವಕುಮಾರ್ ಅವರ ಬರ್ಡೇ. ಡಿ ಕೆ ಶಿವಕುಮಾರ್ ಬಣದವರು ಈ ಸಲ ನಮ್ಮ ಸಾಹೇಬರಿಗೆ ಬರ್ಡೇ ಗಿಫ್ಟ್ ಸಿಗುತ್ತೆ ಅಂತಿದ್ದಾರೆ. ಮೇ 20 ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷ ತುಂಬಿದ ನಂತರ ಸಚಿವ ಸಂಪುಟ ಪುನರ್ರಚನೆ ಕನ್ಫರ್ಮ್ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರ ಆಪ್ತರು ಹೇಳ್ಕೊಳ್ತಾ ಇರೋದು. 3 ವರ್ಷ ಕಂಪ್ಲೀಟ್ ಆದ ನಂತರ ನಾಯಕತ್ವ ಬದಲಾವಣೆ ನಮಗೆ ಕನ್ಫರ್ಮ್ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಹೇಳ್ತಾ ಇರೋದು. ತಾತ್ಪರ್ಯ ಇಷ್ಟೇ, ಮೇ 4 ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತವೆ. ಬ್ರೇಕ್ಫಾಸ್ಟ್ ಮೀಟು, ಲಂಚ್ ಮೀಟು, ಡಿನ್ನರ್ ಮೀಟು, ಗುಂಪು ಗುಂಪಾಗಿ ದೆಹಲಿಗೆ ಹೋಗೋದು, ಒಬ್ಬರು ಒಂದು ಹೇಳಿಕೆ ಕೊಡೋದು, ಅದಕ್ಕೆ ಇನ್ನೊಬ್ಬರು ಇನ್ನೊಂದು ಕೌಂಟರ್ ಕೊಡೋದು. ಮೇ 4 ನಂತರ ತಾಪಮಾನದಲ್ಲೂ ವಿಪರೀತ ಹೆಚ್ಚಳ, ರಾಜ್ಯ ರಾಜಕಾರಣದ ಬಿಸಿಯೂ ಕೂಡ ವಿಪರೀತ ಹೆಚ್ಚಳದ ಸಾಧ್ಯತೆ ಇದೆ. ಈಗಾಗಲೇ ಶುರುವಾಗಿದೆ ಹೇಳಿಕೆಗಳು. ಟೈಮ್ ಇಲ್ಲ ಇವತ್ತು ತೋರಿಸ್ಬೇಕು ಅಂತಂದರೆ. ಹೇಳಿಕೆ ಅಂದರೆ ಸೇಮ್ ಆ್ಯಂಗಲ್ ಅಷ್ಟೇ, ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅನ್ನುವ ನಿರೀಕ್ಷೆ ಇದೆ ಡಿ ಕೆ ಶಿವಕುಮಾರ್ ಕಡೆಯವರು. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯನವ್ರ ಕಡೆಯವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.